ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಬೀದರ್ ಜೆಸ್ಕಾಂ ಕಚೇರಿಯಲ್ಲಿ ಏಕಾಏಕಿ ಬೆಂಕಿ, ಲಕ್ಷಾಂತರ ಮೌಲ್ಯದ ಟಿಸಿ ಸುಟ್ಟು ಭಸ್ಮಗೊಂಡಿವೆ. ಬೀದರ್ನ ಕೆಇಬಿ ಕಚೇರಿಯಲ್ಲಿ ಅಗ್ನಿ ಅವಘಡ, ಹೊತ್ತಿ ಉರಿಯುತ್ತಿರೋ ಸ್ಟೋರ್ ರೂಮ್. ನಗರದ ಹೃದಯ ಭಾಗದಲ್ಲಿರೋ ಕೆಇಬಿ ಕಚೇರಿಯಲ್ಲಿ ಅಗ್ನಿ ಅವಘಡ. ಸ್ಟೋರ್ ರೂಮ್ನಲ್ಲಿ ಏಕಾಏಕಿ ಕಾಣಿಸಿಕೊಂಡಿರೋ ಬೆಂಕಿ, ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹತ್ತಿರಬಹುದು ಅನ್ನುವ ಅನುಮಾನ. ಜೋರಾದ ಬೆಂಕಿ ಹತ್ತಿದ ಪರಿಣಾಮ ದಗದಗ ಹೊತ್ತಿ ಉರಿಯುತ್ತಿರುವ ಸ್ಟೋರ್ ರೂಮ್, ಟ್ರಾನ್ಸ್ಫಾರ್ಮರ್ ಹಾಗೂ ಆಯಿಲ್ ಇರುವ ಸ್ಟೋರ್ ರೂಮ್, ಸ್ಟೋರ್ ಪಕ್ಕದಲ್ಲೇ ನಿಂತಿರೋ ಕಚೇರಿ ಸಿಬ್ಬಂದಿ ವಾಹನಗಳು ಸುಟ್ಟು ಭಸ್ಮಗೊಂಡಿವೆ. ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ. ವಾಯುನೆಲೆಯಿಂದ ಬಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಲು ಸಿಬ್ಬಂದಿ ಹರಸಾಹಸ. ಹೆಚ್ಚಿನ ಸಹಾಯಕ್ಕೆ ವಾಯುನೆಲೆಯ ಅಗ್ನಿಶಾಮಕ ಸಿಬ್ಬಂದಿ ಆಗಮನ. ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿರುವ ಅನುಮಾನ. ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ, ಆತಂಕದ ವಾತಾವರಣ. ಸ್ಥಳಕ್ಕೆ ಜೆಸ್ಕಾಂ ಇಇ ರಮೇಶ್ ಪಾಟೀಲ್ ಭೇಟಿ ಪರಿಶೀಲನೆ. ರಮೇಶ್ ಪಾಟೀಲ್ ಇಇ ಮಾಹಿತಿ. ये सब अंदर में रहना डोरी उडले तर ಅಲ್ಲಿ ಕೆಬಿ ಕಡೆ ಬರ್ರಿ, ಬೆಂಕಿ ಐತೈತಿ ಕೆಬಿ ಇದ್ರಾಗ ಪಟ್ಟಂತ ಬರ್ರಿ. ಇಂದು ಸುಮಾರು ಬೆಳಗ್ಗೆ 10 ಗಂಟೆಗೆ ನಮ್ಮ ಟ್ರಾನ್ಸ್ಫಾರ್ಮರ್ ದುರಸ್ತಿ ಕೇಂದ್ರದಲ್ಲಿ ಆಕಸ್ಮಿಕವಾಗಿ ಅಗ್ನಿ ಅವಘಡ ಆಗಿದೆ. ಅದಕ್ಕೆ ಎಕ್ಸಾಕ್ಟ್ ಏನು ಕಾರಣ ಅಂತ ಇನ್ನೂ ತಿಳಿದು ಬಂದಿಲ್ಲ. ಇಲ್ಲಿ ನಮ್ಮ ರಿಪೇರಿ ಗುಡ್ ಟ್ರಾನ್ಸ್ಫಾರ್ಮರ್ಸ್ ಇದ್ದು, ಇನ್ನೂ ರಿಪೇರಿಗೆ ಬಂದಂಥ ಜಾಬ್ಗಳಿದ್ದು, ಅದು ಓನ್ದಾಗ ಇಟ್ಟಿದ್ರು. ಅದಕ್ಕೆ ಏನು ಕಾರಣ ಅಂತ ಇನ್ನೂ ಗೊತ್ತಾಗಿಲ್ಲ. ಬಟ್ ಸ್ವಲ್ಪ ಹಾನಿಯಾಗಿದೆ. ಅದಕ್ಕೆ ನಿಖರವಾದ ನಾವು ಅದು ಎಷ್ಟು ಮೌಲ್ಯ ಅಂತೇಳಿ ತಿಳ್ಕೊಂಡು ಎಷ್ಟು ಅಂದಾಜು ಎಷ್ಟು ಟ್ರಾನ್ಸ್ಫರ್ ಇರ್ಬೋದು ಸರ್? ಓನ್ ಒಳಗಡೆ 5 ಟ್ರಾನ್ಸ್ಫಾರ್ಮರ್ ಇದ್ದು, ರಿಪೇರಿ ಗುಡ್ ಅದು ವೈಂಡಿಂಗ್ ಮಾಡಿದ್ದು, ಅದು ಮಾತ್ರ ಹಾನಿಯಾಗಿದೆ. ಅಂದಾಜು ಮೌಲ್ಯ ಎಷ್ಟು ಇರ್ಬೋದು ಸರ್? ಅಂದಾಜು ಇಷ್ಟು ಟ್ರಾನ್ಸ್ಫರ್ ರಿಪೇರ್ ಕಾಸ್ಟ್ ಅರೌಂಡ್ 20,000 ಈಚ್ ಟ್ರಾನ್ಸ್ಫರ್ ಅಂದರೆ 5 ಅಂದರೆ ನೀವು ನಿಯರ್ ಅಬೌಟ್ ಅದು ಬಿಟ್ಟು ಹೊರಗಿನ ಐಲು ವೈಂಡಿಂಗ್ ಏನಾಗಿದೆ ನೋಡಬೇಕಿಲ್ಲ. ಆತ್ಮೀಯ ಪಾಲಕರಿ, ಬೀದರ್ ಜಿಲ್ಲೆಗೆ ಜ್ಞಾನದ ಅಡಿಪಾಯ ಎಂದೇ ಪ್ರಸಿದ್ಧವಾದ ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಬೀದರ್, ಭಾಲ್ಕಿ ಹಾಗೂ ಬಸವ ಕಲ್ಯಾಣ್ನಲ್ಲಿ ಪ್ರಥಮ ಪಿಯು ವಿಜ್ಞಾನಕ್ಕೆ ಪ್ರವೇಶ ಪ್ರಾರಂಭ. ಕಲಬುರಗಿ ವಿಭಾಗದಲ್ಲಿಯೇ ಅತಿ ಹೆಚ್ಚು 703 ಡಿಸ್ಟಿಂಕ್ಷನ್ಸ್ ನೀಡಿದ ಕೀರ್ತಿ ಡೈಮಂಡ್ ಶಿಕ್ಷಣ ಸಂಸ್ಥೆಗೆ. ಇಲ್ಲಿ ನೀಟ್, ಜೆಡಬ್ಲ್ಇ, ಏಮ್ಸ್ ಮತ್ತು ಕೆಸಿಇಟಿ ಪರೀಕ್ಷಾ ತರಬೇತಿ ನುರಿತ ಉಪನ್ಯಾಸಕರಿಂದ ನೀಡಲಾಗುತ್ತದೆ. ವಸತಿ ಸಹಿತ ಹಾಗೂ ವಸತಿ ರಹಿತ ದಾಖಲಾತಿಗಾಗಿ ಕರೆ ಮಾಡಿ 9742202234.